Hello everyone, I am Santosh. Today we are going to discuss the very important concept that is about unions. Okay, already ನಾವು structures ಅಂದ್ರೆ ಏನು ಅಂತ ಸ್ಟಡಿ ಮಾಡಿದ್ವಿ. Let us discuss what is a union. Union is also same to same as structures, but only the difference ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. What is a union? It is similar to structure. ಅದನ್ನೇ ನಾನು ಇಲ್ಲಿ ಬರಿತೀನಿ. A union in C is similar to structures. Similar to structures. ಅಂದ್ರೆ ನೀವು ಯೂನಿಯನ್ ಅಂದ್ರೆ ಅಂತ ಏನಂತ ಬರಿಬಹುದು? A union is used to store group of different type of items. Different type of items. ಯಾವ ತರ ಸ್ಟ್ರಕ್ಚರ್ ನಲ್ಲಿ ಬೇರೆ ಬೇರೆ ಟೈಪ್ ಆಫ್ ಐಟಮ್ ಅನ್ನ ಸ್ಟೋರ್ ಮಾಡ್ತಿರೋ ಅದೇ ತರ ಯೂನಿಯನ್ ನಲ್ಲಿನೂ ನೀವೇನ್ ಮಾಡ್ಬೋದು, ಬೇರೆ ಬೇರೆ ಟೈಪ್ ಆಫ್ ಐಟಮ್ಸ್ ಗಳನ್ನ ಸ್ಟೋರ್ ಮಾಡಬಹುದು. ಇಟ್ ಈಸ್ ಸಿಮಿಲರ್ ಟು ಸ್ಟ್ರಕ್ಚರ್ಸ್. ಏನ್ ಡಿಫ್ರೆನ್ಸ್ ಇದೆ ಅಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಅಂಡ್ ಆಸ್ ಯು ನೋ, ಇನ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ನಾವು ಬೇರೆ ಬೇರೆ ಟೈಪ್ ಆಫ್ ಐಟಮ್ಗಳನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಡೇಟಾಗಳನ್ನೇ ಬೇರೆ ಬೇರೆ ಟೈಪ್ ಆಫ್ ಡೇಟಾನೇ ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ವಿ ನೀಡ್ ಸ್ಟ್ರಕ್ಚರ್ಸ್ ಅಂಡ್ ಯೂನಿಯನ್ಸ್. ಓಕೆ, ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಅಂತ ನಾವು ನೋಡೋಣ. ದ ಡಿಫರೆನ್ಸ್ ಈಸ್ ದ ಓನ್ಲಿ ಡಿಫರೆನ್ಸ್ ಈಸ್ ಅವೆರಡರ ನಡುವೆ ಏನ್ ಡಿಫರೆನ್ಸ್ ಇರ್ಬೋದು ಅಂದ್ರೆ ದ ವೇ the data is stored. The way the data is stored. ಡೇಟಾ ಯಾವ ತರ ಸ್ಟೋರ್ ಆಗುತ್ತೆ ಅದರ ಮೇಲೆ ಏನಿರುತ್ತೆ, ದೇರ್ ಈಸ್ ಎ ಡಿಫರೆನ್ಸ್. ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಮಾಡೋ ಮೆಥಡ್ ಬೇರೆನೇ ಇದೆ, ಯೂನಿಯನ್ ನಲ್ಲಿ ಡೇಟಾ ಸ್ಟೋರ್ ಮಾಡೋ ಮೆಥಡ್ ಬೇರೆನೇ ಆಗುತ್ತೆ. ಅದೇನಂತ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಅಂಡ್ ಇಲ್ಲಿಯೂ ಕೂಡ the items inside this union, they are called members of the union. ಇಲ್ಲಿ ಕೂಡ ನಾವು ಸೇಮ್ ಮೆಥಡಾಲಜಿನೇ ಯೂಸ್ ಮಾಡ್ತೀವಿ, ಸೇಮ್ ಕಾನ್ಸೆಪ್ಟ್ ಅನ್ನೇ ಯೂಸ್ ಮಾಡ್ತೀವಿ. ಬಟ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡಕ್ಕೆ ನಾವು ಏನ್ ಮಾಡ್ತಾ ಇದ್ವಿ, ಸ್ಟ್ರಕ್ಟ್ ಕೀವರ್ಡ್ ಯೂಸ್ ಮಾಡ್ತಾ ಇದ್ವಿ. ಅದೇ ತರ ಎ ಯೂನಿಯನ್ ಈಸ್ ಕ್ರಿಯೇಟೆಡ್. Union is created or defined by using the keyword union. ಸ್ಟ್ರಕ್ಚರ್ ಹೇಗೆ ನಾವು ಡಿಫೈನ್ ಮಾಡ್ತಾ ಇದ್ವಿ, ಸ್ಟ್ರಕ್ಟ್ ಅಂತ ಕೀವರ್ಡ್ ಯೂಸ್ ಮಾಡ್ತಾ ಇದ್ವಿ. ಬಟ್ ಯೂನಿಯನ್ ಅನ್ನ ನೀವು ಡಿಫೈನ್ ಮಾಡುವಾಗ ಏನ್ ಯೂಸ್ ಮಾಡಬೇಕು, ಯೂನಿಯನ್ ಅನ್ನು ಕೀವರ್ಡ್ ಯೂಸ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ ದ ಸಿಂಟ್ಯಾಕ್ಸ್ of defining the unions. Syntax for defining or creating union. ಹೆಂಗ್ ಕ್ರಿಯೇಟ್ ಮಾಡಬೇಕು, ದೇರ್ ಇಸ್ ಎ ಸಿಂಟ್ಯಾಕ್ಸ್. ಸೇಮ್ ಸಿಂಟ್ಯಾಕ್ಸ್ ವಿ ಆರ್ ಗೋಯಿಂಗ್ ಟು ಫಾಲೋ. ಫಸ್ಟ್ ಏನ್ ಬರಿಬೇಕು, ಯೂನಿಯನ್, ಅಂಡ್ ಯೂನಿಯನ್ ಹ್ಯಾಸ್ ಎ ನೇಮ್. ಅದಕ್ಕೂ ಒಂದು ಯುನಿಕ್ ನೇಮ್ ಕೊಡಬೇಕು. ಅಂಡ್ ಇನ್ಸೈಡ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ದ ಡಿಫರೆಂಟ್ ಟೈಪ್ ಆಫ್ ಐಟಮ್ಸ್. ಡೇಟಾ ಟೈಪ್ 1, ಐಟಮ್ 1, ಈ ತರ ನೀವು ಬೇರೆ ಬೇರೆ ಟೈಪ್ ಆಫ್ ಡೇಟಾನ ಯೂನಿಯನ್ ನಲ್ಲಿ ಸ್ಟೋರ್ ಮಾಡಬಹುದು. ಡೇಟಾ ಟೈಪ್ 2, ಐಟಮ್ 2, ಲೈಕ್ ದಿಸ್. ಯು ಕ್ಯಾನ್ ಹ್ಯಾವ್ ಡೇಟಾ ಟೈಪ್ n ಆರ್ ಜಸ್ಟ್ ಡೇಟಾ ಟೈಪ್ ಅಂತ ಬರೆದ್ರು ಇಟ್ ಈಸ್ ಓಕೆ. ಐಟಮ್ n. ಓಕೆ, ದಿಸ್ ಎಂಡ್ಸ್ ವಿತ್ ಎ ಸೆಮಿಕೋಲನ್. ಫಾರ್ ಎಕ್ಸಾಂಪಲ್, ಇದಕ್ಕೆಲ್ಲ ನಾವು ಏನಂತ ಕರಿತೀವಿ, ಮೆಂಬರ್ಸ್ ಆಫ್ ದಿ ಯೂನಿಯನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸ್ಟೋರ್ ಎಂಪ್ಲಾಯ್ ಡೀಟೇಲ್ಸ್, ಅದಕ್ಕೆ ಏನ್ ಮಾಡ್ರಿ, ಯೂನಿಯನ್ ಕ್ರಿಯೇಟ್ ಮಾಡೋಣ ಎಂಪ್ಲಾಯ್ ಅಂತ.
ಓಕೆ, ಅದರಲ್ಲಿ ಯು ಕ್ಯಾನ್ ಟೇಕ್ ಎಂಪ್ಲಾಯ್ ಐ ಡಿ ಆಸ್ ಇಂಟೀಜರ್, ಎಂಪ್ಲಾಯ್ ಐ ಡಿ and character as name of the employee. You can provide the size and float salary. Okay, this is the way to create union. Both are similar. ನೀವು just observe ಮಾಡಿದ್ರೆ ಎರಡು ಒಂದೇನೆ ಅವು. ಇಲ್ಲಿಯೂ ಕೂಡ ಏನು ಮಾಡ್ತೀವಿ, ಯೂನಿಯನ್ ಮೆಂಬರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ ಆಫ್ ಐಟಮ್ ಅನ್ನು ಇಲ್ಲಿಯೂ ಸ್ಟೋರ್ ಮಾಡಬಹುದು. ಆ್ಯಂಡ್ ದ ಓನ್ಲಿ ಡಿಫರೆನ್ಸ್ ಈಸ್ ಯು ಆರ್ ಯೂಸಿಂಗ್ ಯೂನಿಯನ್ ಕೀವರ್ಡ್. ಸ್ಟ್ರಕ್ಚರ್ಸ್ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ರಿ, ಸ್ಟ್ರಕ್ಟ್ ಅಂತ ಕೀವರ್ಡ್ ಯೂಸ್ ಮಾಡ್ತಾ ಇದ್ರಿ. ಓಕೆ, ಅಂಡ್ ಲೆಟ್ ಅಸ್ ಸಿ ಹೌ ಟು ಡಿಕ್ಲೇರ್ ವೇರಿಯೇಬಲ್ಸ್. ಯೂನಿಯನ್ ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡೋದು, ಹೇಗೆ ನೀವು ಸ್ಟ್ರಕ್ಚರ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ತಿರಲ್ಲ ಅದೇ ತರ ಡಿಕ್ಲೇರೇಷನ್ ಆಫ್ ಯೂನಿಯನ್ ವೇರಿಯೇಬಲ್ಸ್ ಹೇಗೆ ಮಾಡೋದು. ದೇರ್ ಆರ್ ಟೂ ವೇಸ್ ಅಂತ ನಾವು ಸ್ಟ್ರಕ್ಚರ್ ನಲ್ಲಿ ಸ್ಟಡಿ ಮಾಡಿದ್ದೀವಿ. ಒನ್ ಆಫ್ ದೆಮ್ ಈಸ್ ಸೆಪರೇಟ್ ಆಗಿ ನೀವು ಯೂನಿಯನ್ ವೇರಿಯೇಬಲ್ಸ್ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂದ್ರೆ ಡೆಫಿನಿಷನ್ ನಲ್ಲಿನೇ ನೀವು ಯೂನಿಯನ್ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಯೂನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇಲ್ಲಿ, STD ಅಂತ. ಅದರಲ್ಲಿ ಇಂಟ್ ರೋಲ್ ನಂಬರ್ ತಗೋತೀನಿ, ಆಮೇಲೆ ಕ್ಯಾರ್ ನೇಮ್ ಅಂತ ತಗೋತೀನಿ. ದೆನ್ ವಿ ಹ್ಯಾವ್ ಫ್ಲೋಟ್ ಎವರೇಜ್ ಆಫ್ ಮಾರ್ಕ್ಸ್ ಅಂತ ತಗೋತೀನಿ, ಅಥವಾ ಪರ್ಸೆಂಟೇಜ್. ಇಲ್ಲಿ ಒಂದು ಯೂನಿಯನ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಬೋದು. ಓಕೆ, ವಾಟ್ ಎವರ್ ಇಟ್ ಈಸ್, ಏನ್ ಬೇಕಾದ ವೇರಿಯೇಬಲ್ ನೇಮ್ ಕೊಡ್ರಿ, ದಟ್ ಈಸ್ ಅಪ್ ಟು ಯು. ನಾನು ಯು ಅಂತ ಡಿಕ್ಲೇರ್ ಮಾಡ್ತೀನಿ. ದಿಸ್ ಇಸ್ ವಾಟ್ ಯೂನಿಯನ್ ವೇರಿಯೇಬಲ್. ಈ ತರ ಮಾಡಲಿಲ್ಲ ಅಂದ್ರೆ ಮೊದಲೇ ನೀವು ಏನ್ ಮಾಡಬೇಕು, ಯೂನಿಯನ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೋಡಿ, ಎಂಪ್ಲಾಯಿ ಯೂನಿಯನ್ ಕ್ರಿಯೇಟ್ ಮಾಡಿದಿರಲ್ಲ, ಎಂಪ್ಲಾಯಿ ಯೂನಿಯನ್ಗೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡೋಣ ಸಪರೇಟ್ ಆಗಿ. ಅದನ್ನ ಹೆಂಗ್ ಬರೀಬೇಕು ನೋಡ್ರಿ, ಹೌ ಟು ಡಿಕ್ಲೇರ್ ಎ ವೇರಿಯೇಬಲ್. ವೇರಿಯೇಬಲ್ ಹೇಗೆ ಡಿಕ್ಲೇರ್ ಮಾಡೋದು, ಫಸ್ಟ್ ನೀವೇನ್ ಬರೀಬೇಕು, ಯೂನಿಯನ್ ಅಂತ ಬರೀಬೇಕು. ಇದೇನು ಸಪರೇಟ್ ಆಗಿ ಎಂಪ್ಲಾಯಿ ಅಂತ ಬರೀಬೇಕು. ದೆನ್ ಯು ಆರ್ ಗೋಯಿಂಗ್ ಟು ರೈಟ್ ದ ವೇರಿಯೇಬಲ್ ನೇಮ್, ಯು ಅಂತ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ಹೌ ಟು ಎಕ್ಸೆಸ್ ದಿ ಮೆಂಬರ್ಸ್ ಅನ್ನ ಹೇಗೆ ಎಕ್ಸೆಸ್ ಮಾಡೋದು, ಯು ಡಾಟ್ ಎಂಪ್ಲಾಯ್ ಐ ಡಿ, ಯು ಡಾಟ್ ನೇಮ್, ಯು ಡಾಟ್ ಸ್ಯಾಲರಿ. ದಿಸ್ ಈಸ್ ದ ವೇ ಟು ಎಕ್ಸೆಸ್. ಇಲ್ಲಿ ಹೆಂಗ್ ಯೂಸ್ ಮಾಡಬೇಕು, ಯು ಡಾಟ್ RNO, ಯು ಡಾಟ್ ನೇಮ್, ಯು ಡಾಟ್ PER. ದಿಸ್ ಈಸ್ ದ ವೇ ಟು ಎಕ್ಸೆಸ್ ದಿ ಮೆಂಬರ್ಸ್ ಆಫ್ ದಿ ಯೂನಿಯನ್. ಡೈರೆಕ್ಟ್ ಆಗಿ ಎಕ್ಸೆಸ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದ್ದೆ. ಇಲ್ಲಿಯೂ ಕೂಡ ನೀವು ಏನ್ ಮಾಡಬೇಕು, ಡಾಟ್ ಆಪರೇಟರ್ ಯೂಸ್ ಮಾಡಿ ಮೆಂಬರ್ಸ್ ಆಫ್ ಯೂನಿಯನ್ ಅನ್ನ ಎಕ್ಸೆಸ್ ಮಾಡಬಹುದು. ಓಕೆ, ವೆರಿ ಸಿಂಪಲ್. ಅರ್ಥ ಆಯ್ತಲ್ಲ. ದೇ ಆರ್ ಕಂಪ್ಲೀಟ್ಲಿ ಸಿಮಿಲರ್, ಬಟ್ ಓನ್ಲಿ ಡಿಫರೆನ್ಸ್ ಏನಂದ್ರೆ the way the structure members are stored and the way union members are stored, ಅದರಲ್ಲಿ ಮಾತ್ರ ಡಿಫರೆನ್ಸ್ ಆಗುತ್ತೆ. ದೇರ್ ಇಸ್ ನೋ ಅದರ್ ಡಿಫರೆನ್ಸ್. ಬೋತ್ ಆರ್ ಈಕ್ವಲ್, ಬೋತ್ ಆರ್ ಸಿಮಿಲರ್. ಓಕೆ, ಅಂಡ್ ಇಲ್ಲಿಯೂ ಕೂಡ ನೀವು ಅರೇ ಆಫ್ ಯೂನಿಯನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದನ್ನ ನಾನು ಇಲ್ಲಿ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಸೇಮ್ ಕಾನ್ಸೆಪ್ಟ್ಸ್ ರಿಪಿಟೇಟಿವ್ಲಿ. ಫಾರ್ ಎಕ್ಸಾಂಪಲ್, ನೀವು ಒಂದು 50 ಎಂಪ್ಲಾಯಿ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಆಲ್ರೆಡಿ ಸ್ಟ್ರಕ್ಚರ್ ಅಲ್ಲಿ ಏನ್ ಯೂಸ್ ಮಾಡಿದಿರಿ, ಅರೇ ಆಫ್ ಸ್ಟ್ರಕ್ಚರ್ಸ್. ಇಲ್ಲಿ ನೋಡಿ, ಅರೇ ಆಫ್ ಯೂನಿಯನ್ ಅನ್ನು ಕ್ರಿಯೇಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ಸೊ ದಟ್ ಆಲ್ಮೋಸ್ಟ್ ಆಲ್ ಕಾನ್ಸೆಪ್ಟ್ಸ್ ಆಫ್ ಸ್ಟ್ರಕ್ಚರ್ಸ್ ಇಲ್ಲಿ ಕವರ್ ಮಾಡಿಬಿಡೋಣ. ಓಕೆ, ಅರೇ ಆಫ್ ಯೂನಿಯನ್ಸ್. ಅರೇ ಆಫ್ ಯೂನಿಯನ್ಸ್ ಅಂದ್ರೇನು, ಒಂದೇ ಆರ್ ದ
ದ ಯೂನಿಯನ್ ಸೆಟಪ್ ನೀವೇನು ಒಂದು ಎಂಟಿಟಿಗೆ ಅಪ್ಲೈ ಮಾಡಿರ್ತೀರಿ ಅದನ್ನ ಮೆನಿ ಎಂಟಿಟಿಗೆ ಅಪ್ಲೈ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಫಾರ್ ಅರೇ ಆಫ್ ಯೂನಿಯನ್ಸ್. ಫಾರ್ ಎಕ್ಸಾಂಪಲ್ ಆಗಲೇ ನಾನು ಒಬ್ಬ ಎಂಪ್ಲಾಯಿದು ಡೀಟೇಲ್ ಸ್ಟೋರ್ ಮಾಡಕ್ಕೆ ಒಂದೇ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಈಗ 50 ಎಂಪ್ಲಾಯ್ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಫಸ್ಟ್ ಯು ಕ್ರಿಯೇಟ್ ಎ ಯೂನಿಯನ್ ಎಂಪ್ಲಾಯಿ ಅಂಡ್ ಅದರಲ್ಲಿ ಏನೇನು ಮೆಂಬರ್ ಹಾಕೋತೀರಿ, ಎಂಪ್ಲಾಯಿ ಐ ಡಿ, ಕ್ಯಾರ್ ನೇಮ್ ಅಂತ ಹಾಕ್ತೀನಿ and float I am using salary. ಓಕೆ, ಇಲ್ಲಿ ಆಗಲೇ ನಾನು ಯು ಅಂತ ಬರೆದು ಬಿಟ್ಟಿದ್ದೆ. ಯು ಅಂದ್ರೆ ಏನು, ಒಂದೇ ಎಂಪ್ಲಾಯಿಗೆ ಯೂನಿಯನ್ ಕ್ರಿಯೇಟ್ ಮಾಡಿದ್ದೀನಿ, ದಟ್ ಅಪ್ಲೈಸ್ ಟು ಓನ್ಲಿ ಒನ್ ಎಂಪ್ಲಾಯಿ. ಈಗ ಏನು ಮಾಡ್ಬಿಡೋಣ, ಇ ಆಫ್ ಎನಿ ವೇರಿಯೇಬಲ್ ನೇಮ್ ತಗೋರಿ ನೀವು, ಇಟ್ ಈಸ್ ಓಕೆ, ಅಥವಾ ಯು ಆಫ್ ಅಂತ ತಗೊಂಡ್ರು ಓಕೆ. ಯು ಆಫ್ 50 ಅಂತ ಬರಿತೀನಿ. ವಾಟ್ ದಿಸ್ ಇಂಡಿಕೇಟ್ಸ್, ದ ಯೂನಿಯನ್ ಈಸ್ ಅಪ್ಲೈಡ್ ಟು 50 ಎಂಪ್ಲಾಯೀಸ್. 50 ಎಂಪ್ಲಾಯಿಗೆ ಇದು ಅಪ್ಲೈ ಆಗುತ್ತೆ. ಓಕೆ, ಗಾಟ್ ಇಟ್. ಇದೇ ತರ ನಾವು ಸ್ಟ್ರಕ್ಚರ್ಸ್ ನಲ್ಲಿನೂ ಮಾಡಿದೀವಿ. ಜಸ್ಟ್ ಯು ಕ್ಯಾನ್ ಗೋ ಅಂಡ್ ಅಬ್ಸರ್ವ್ ದ ಅರ್ಲಿಯರ್ ವಿಡಿಯೋಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಎಂಪ್ಲಾಯಿ ಡೀಟೇಲ್ ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಬರೀಬೇಕು, ಇ ಆಫ್ 0 ಡಾಟ್ ಎಂಪ್ಲಾಯಿ ಐ ಡಿ, ಇ ಆಫ್ 0 ಡಾಟ್ ನೇಮ್, ಇ ಆಫ್ 0 ಡಾಟ್ ಸ್ಯಾಲರಿ. ಅಂದ್ರೆ ಇದು ಫಸ್ಟ್ ಎಂಪ್ಲಾಯಿದು ಆಲ್ ಡೀಟೇಲ್ಸ್. ಅದೇ ತರ ಸೆಕೆಂಡ್ ಎಂಪ್ಲಾಯಿ ಡೀಟೇಲ್ಸ್ ಎಕ್ಸೆಸ್ ಮಾಡಬೇಕು, ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಇ ಆಫ್ 1 ಡಾಟ್ ಎಂಪ್ಲಾಯಿ ಐ ಡಿ, ಇ ಆಫ್ 1 ಡಾಟ್ ನೇಮ್, ಇ ಆಫ್ 1 ಡಾಟ್ ಸ್ಯಾಲರಿ. ಇದು ಸೆಕೆಂಡ್ ಎಂಪ್ಲಾಯ್ದು. ಲಾಸ್ಟ್ ಎಂಪ್ಲಾಯ್ದು ಏನಿರುತ್ತೆ ಹೇಳ್ರಿ, ಇ ಆಫ್ 50 ಅಂದ್ರೆ 0 to 49, ಅಂದ್ರೆ ಇ ಆಫ್ 49 ಡಾಟ್ ಎಂ ಪಿ ಐ ಡಿ, ಇ ಆಫ್ 49 ಡಾಟ್ ನೇಮ್, ಅದೇ ತರ ಇ ಆಫ್ 49 ಡಾಟ್ ಸ್ಯಾಲರಿ. ಈ ತರ 50 ಎಂಪ್ಲಾಯ್ದು ಯೂನಿಯನ್ಸ್ ನೀವು ಸ್ಟೋರ್ ಮಾಡಬಹುದು. ಓಕೆ, 50 ಎಂಪ್ಲಾಯ್ದು ಎಂಪ್ಲಾಯ್ ಐ ಡಿ, ನೇಮ್, ಸ್ಯಾಲರಿ ಸ್ಟೋರ್ ಮಾಡ್ಬೋದು. ಒಂದೇ ಇದ್ರೆ ಸಿಂಗಲ್ ಎಂಟಿಟಿ, ಬಹಳಷ್ಟು ಇದ್ರೆ ಅರೇ ಅಂತ ಕರಿತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅರೇ ಆಫ್ ಯೂನಿಯನ್ಸ್. ಓಕೆ, ಅರ್ಥ ಆಯ್ತಾ? ದಿಸ್ ಇಸ್ ದ ಕಾಮನ್ ಥಿಂಗ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಸ್ಟ್ರಕ್ಚರ್ಸ್. ಅದೇ ಇದು ರಿಪಿಟೇಷನ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ದ ಓನ್ಲಿ ಡಿಫರೆನ್ಸ್ ಇಸ್ ಅಲ್ಲಿ ಸ್ಟ್ರಕ್ಟ್ ಅಂತ ಯೂಸ್ ಮಾಡ್ತೀವಿ, ಇಲ್ಲಿ ಯೂನಿಯನ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ದ ಆಕ್ಚುಯಲ್ ಡಿಫರೆನ್ಸ್ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಅಂಡ್ ವಿ ಹ್ಯಾವ್ ಎ ಸಿಂಪಲ್ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.